ತಂಗಿ ದ್ರೌಪದಿ, ಮಧ್ಯರಾತ್ರಿ ಸಮಯದಲ್ಲಿ ನಿನ್ನನ್ನು ನೆನವರಿಕೆ ಮಾಡಿದ ನನ್ನ ಕಷ್ಟ ಕರೆಯಕ್ಕೆ ಬಲವಾದ ಕಾರಣ ಉಂಟು. ಮಡದಿ ರುಕ್ಮಿಯಲ್ಲಿ ಮಾತು ಕೊಟ್ಟು ಬಂದಿದ್ದೇನೆ. ಮಗ ಮನ್ಮಥನ 8 ದಿವಸ ಮದುವೆ ಮಾಡ್ತೇನೆ ಎಂಬುದಾಗಿ. 8 ದಿವಸ 7 ದಿವಸ ಕಳೆದೋಯ್ತಪ್ಪ. ಇನ್ನೇನು 1 ದಿವಸ ನನ್ನಿಂದ ಆಗಲಿಲ್ಲ. ಪಕ್ಕದ ನಿನ್ನ ನೆನಪಾಯಿತು. ಇದಕ್ಕೆ ಸಮಾಧಾನ ತಂಗಿ ದ್ರೌಪದಿ ಎಂಬುದಾಗಿ. ನನ್ನ ಮಗನಾದ ಮನ್ಮಥನಿಗೆ ಹೆಣ್ಣು ಹುಡುಕಿ ನನ್ನ ಮರ್ಯಾದೆ ತಾಯಿ. ಲೋಕದ ಎಲ್ಲಾ ವಿಚಾರವನ್ನು ತಿಳಿದುಕೊಳ್ಳುವಂತ ಶಕ್ತಿ ಇದ್ದವ ನಿನ್ನಿಂದ ಆಗದಿರುವಂತ ಕಾರ್ಯ ಸಾಮಾನ್ಯ ಹೆಣ್ಣಾದ ನನ್ನಿಂದ ಆಗ್ತದ? ಇದು ನಿನ್ನದು ಬಣ್ಣದ ಮಾತಾಗ್ಲಿಲ್ವ? ಹೇಳು. ಸಾಮಾನ್ಯ ಹೆಣ್ಣಾದ್ರೆ ಹೇಳುವುದಕ್ಕಿಲ್ಲಮ್ಮ. ನೀನೇನೆಂಬುದು ಅರ್ಥ ಮಾಡಿಕೊಂಡ ನಿನ್ನ ಕೃಷ್ಣ ಒಪ್ಪನ್ನಿ. ನೀನೊಬ್ಬಳು ಶಕ್ತಿ ರೂಪಿಣಿ, ಯಜ್ಞ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ, ಕೌರವನ ಸಭೆಯಲ್ಲಿ ದುರ್ಲದುಶ್ಯಾಸನ ಸೀರೆಯನ್ನು ಸೇವಾಗ ನೀನು ಯಾರನ್ನೂ ಕರೆಯಲಿಲ್ಲ. ದಯಾನಿಧಿ ಕೃಷ್ಣ. ಅಷ್ಟು ಮಾತ್ರವಲ್ಲ, ಕರುಣದಿ ಕಾಯು ಗೋವಿಂದ, ನಿನ್ನ ಮರೆಯ ಹೊಕ್ಕಿರು ಈಗ ವಸುದೇವ ಕಂದ. ಗತಿಹೀನರಿಗೆ ನೀನೆ ಗತಿ ಲಕ್ಷ್ಮೀಪತಿ ಎಲ್ಲ ಬಾಲನೀಗನೇ ಕಾಯು ಎಂಬುದಾಗಿ. ಸೀರೆ ಅಕ್ಷಯವಾಗಲಿಂದ ಅಕ್ಷಯಾಮೃತ ಕಲಿಸುವ ನಾನಲ್ವೇ? ಆ ಉಪಕಾರ ನೆನಪಿಟ್ಟು ನನಗೆ ಉಪಕಾರ ಮಾಡು. ನಿನ್ನಿಂದಲಾಗಬೇಕಂತೂ ನನ್ನ ಅನುಗ್ರಹ. ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತಾದ್ರೆ ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ಕಲ್ಯಾಣ ನಡೆಯಲಿ. ಕಲ್ಯಾಣದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಬಜೆ ಉಂಟು.